ನೋಡಿ, ಇವತ್ತು ಪಾದಯಾತ್ರೆ ಆಗಲಿ ಯಾವುದೇ ಯಾತ್ರೆಗಳಾಗಲಿ ಇವೆಲ್ಲ ಒಂದಷ್ಟು ವಿಚಾರಗಳು ವಿಷಯಾಧಾರಿತವಾದಂಥ ವಿಷಯಗಳನ್ನ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಹೋಗಬೇಕಾಗ್ತದೆ. ನಾವು ಇದಕ್ಕೆಲ್ಲ ಸೂಕ್ತವಾದಂಥ ಸಮಯ ಸಂದರ್ಭ ಬರುತ್ತೆ. ಆದರೆ ಇವತ್ತು ನಮ್ಮ ರಾಜ್ಯದ ಜನತೆಗೆ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಹಿನ್ನಡೆ ಇವೆಲ್ಲವನ್ನು ನೋಡಿದಾಗ, ಪ್ಲಸ್ಸು ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣಗಳು ಹಾಗೂ ಆಡಳಿತದಲ್ಲಿ ಇವತ್ತೇನೋ ಒಂದು ಕುಸಿತ ಕಂಡಿದೆ. ಇವೆಲ್ಲವನ್ನು ಇವತ್ತು ಜನಗಳ ಮುಂದೆ ಇಟ್ಟು ಜನಗಳಿಗೂ ಕೂಡ ಇವತ್ತು ನಾವು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರಗಳು ಬಂದರೆ ಮತ್ತೆ ಕರ್ನಾಟಕ ರಾಜ್ಯ ಇನ್ನೂ ಹೆಚ್ಚು ಸಾಲಗಾರರಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಸಮಯ ಬರಲಿ ಚಿಂತನೆ ಇದೆ, ಸಮಯ ಬರಲಿ. ನಾನು ಹೇಳ್ತೀನಿ, ಸರ್ಕಾರದ ವಿರುದ್ಧ ಖಂಡಿತವಾಗ್ಲೂ ಬೀದಿಗಿಳಿತೀವಿ. ನಾವು ಮನೇಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ, ಬೀದಿಗಿಳಿತೇವೆ. ಪ್ರತಿ ಹಳ್ಳಿಗೆ ಹೋಗ್ತೇವೆ, ಪ್ರತಿ ಕನ್ನಡಿಗನ್ನ ರೀಚ್ ಔಟ್ ಮಾಡ್ತೇವೆ. ಅಲ್ಲ, ಈಗ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರಿ, ನಮ್ಮದು ಜಾತ್ಯತೀತ ಪಕ್ಷ ಅಂತ. ಅದ್ರ ಜೊತೆಗೆ ಮುಸಲ್ಮಾನರು ವೋಟ್ ಹಾಕಿಲ್ಲ, ಹಾಗಾಗಿ ಅವ್ರ ಮೇಲೆ ಬೇಜಾರಿಲ್ಲ ಅನ್ನೋ ರೀತಿ ಏನೋ ಹೇಳಿದ್ರಿ. ಅಲ್ಲ, ನಾನು ಯಾವುದೇ ಧರ್ಮದ ವಿಚಾರವಾಗಿ ಪ್ರಸ್ತಾವನೆ ಮಾಡಲಿಲ್ಲ. ಅಲ್ಲಿ ನಾನು ಹೇಳಿದ್ದೇನು, ಎಲ್ಲ ಜಾತಿ ಧರ್ಮ ಸಮುದಾಯಗಳನ್ನ ಜಾತ್ಯತೀತ ಮನೋಭಾವದಿಂದ ನಮ್ಮ ಪಕ್ಷ ಅಪ್ಕೊಂಡಾಗಿದೆ. ಹಾಗಾಗಿ ಯಾವುದೋ ಒಂದು ಸಮುದಾಯ ಅಥವಾ ಯಾವುದೋ ಒಂದು ಧರ್ಮ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲಿಲ್ಲ ಅಂತಕ್ಕಂಥದ್ದಾದಾಗ ಅದನ್ನು ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗ್ತದೆ ಹೊರತುಪಡಿಸಿ ಅದನ್ನು ನಾವು ಬೇರೆ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪಕ್ಷ ಎಂದೂ ಮಾಡಿಲ್ಲ. ವಿಶ್ವಾಸ ತಗೊಳ್ಳುವಂಥ ಕೆಲಸ. ಇದು ಜಾತ್ಯತೀತ ಪಕ್ಷ. ಇಲ್ಲಿ ಮುಸಲ್ಮಾನರದ್ದು ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ಎಲ್ಲ ಸಮಾಜ ಧರ್ಮ ಸಮುದಾಯಗಳನ್ನ ಮನುಷ್ಯತ್ವದ ರೂಪದಲ್ಲಿ ನೋಡ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದ ನಾಯಕರಿಗೂ ಇದೆ, ಕಾರ್ಯಕರ್ತರಿಗೂ ಇದೆ. ಮುಂದುವರಿಸ್ತೇವೆ. ಜಮೀನಿನ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಇದೆ. ಈಗ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ತಲೆಬಾಗಬೇಕಾಗ್ತದೆ. ಅದು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಸದ್ಯಕ್ಕೆ ಹೌದು, ಈಗ ಕೋರ್ಟ್ ಡೈರೆಕ್ಷನ್ ಕೊಟ್ಮೇಲೆ ಮುಗೀತಲ್ಲ, ಮತ್ತು ನಾವು ನೀವೇನು ಮಾತಾಡಬೇಕು, ತಲೆಬಾಗಬೇಕಲ್ವ ಅಂತಿಮವಾಗಿ. ಅಲ್ಲ, ದ್ವೇಷಪೂರಿತವಾಗಿ ರೀತಿ ಮಾಡಿದ್ರೆ ಅಂತ ಸರ್ಕಾರ. ಆಯಿತು, ಇವತ್ತು ಕೋರ್ಟ್ನಲ್ಲಿ ಇವತ್ತೇನು ತೀರ್ಪು ಬಂದಿದೆ, ಇವತ್ತು ಇವೆಲ್ಲವನ್ನು ನೋಡಿದಾಗ SIT ಅಂತಕ್ಕಂಥದ್ದು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅನೇಕ ಪ್ರಕರಣಗಳು, ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. SIT ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇವರೆಲ್ಲ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರ ಅವಕಾಶ ಕೊಡಬೇಕು. ಒಂದು ಟ್ರಾನ್ಸ್ಪರೆನ್ಸಿಯಲ್ಲಿ ಪಾರದರ್ಶಕವಾಗಿ SIT ಮತ್ತು ಲೋಕಾಯುಕ್ತ ಕೆಲಸ ಮಾಡಬೇಕಾಗಿದೆ. ಆದರೆ ಇವತ್ತು ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಯಾವ ವ್ಯಕ್ತಿಗಳನ್ನ ನೀವು ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಿರೋ ಆಗ ಎಲ್ಲ ಕೂಡ ನೀವು SITನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಅದರಲ್ಲಿ ಕೇತಗಾನಹಳ್ಳಿನೂ ಒಂದಾಗಿದೆ. ದ್ವೇಷದ ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ. ದ್ವೇಷದ ರಾಜಕಾರಣ ನೋಡಿ ಅಣ್ಣ, ಯಾರಿಗೂ ಕೂಡ ಒಳ್ಳೆಯದಲ್ಲ. ಇದರಿಂದ ಸಾಧನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ದ್ವೇಷ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿ ರಾಜಕಾರಣ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ 3 ಪಕ್ಷದವರು? ಅಂತಿಮವಾಗಿ ಜನಗಳ ಪರವಾಗಿ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿ. ಅದನ್ನು ಬಿಟ್ಟು ನೀವು ಈ ರೀತಿ ದ್ವೇಷ ಮಾಡ್ಕೊಂಡು ಹೊರಟ್ರೆ ಮತ್ತು ಮುಂಬರ್ತಕ್ಕಂಥ ಸರ್ಕಾರಗಳು ಏನು ಮಾಡ್ತಾರೆ? ನೀವು ತೋರಿಸಿರ್ತಕ್ಕಂಥ ಆ ದಿನ ಅವರು ಕೂಡ ಫಾಲೋ ಮಾಡಬೇಕಾಗ್ತದಲ್ವಾ? ಬೇಕಾ ಅದು? ಆ ರೀತಿ ವ್ಯವಸ್ಥೆಗಳು ಬೇಕಾ? ನಮ್ಮ ರಾಜ್ಯದಲ್ಲಿ ಜನ ಅದನ್ನು ಅಪೇಕ್ಷೆ ಇಟ್ಕೊಂಡಿದ್ದಾರಾ? ನಾನು ಹೇಳಿದ್ನಲ್ಲಣ್ಣ, ಕೋರ್ಟು ಏನೇ ತೀರ್ಮಾನ ತಗೊಂಡ್ರು, ಕೋರ್ಟು ಕಾನೂನಿಗಿಂತ ಯಾರೂ ನಾವು ದೊಡ್ಡವರಲ್ಲ. ಹಾಗಾಗಿ ಕೋರ್ಟ್ ಇವತ್ತೇನು ಹೇಳಿದೆ ಅದಕ್ಕೆ ಸರ್ಕಾರ ಬಹುಶಃ ಅವರು ಒಂದು ರೀತಿ ಒಳಗಡೆಯಿಂದ ಅವರು ಮಂದಟ್ಟು ಮಾಡ್ಕೊಳ್ಬೇಕಾಗ್ತದೆ. ಏನೇನು ಮಾಡಿದ್ರು, ಏನೇನು ನಡೆದಿದೆ, ಅದಕ್ಕೆ ಕೋರ್ಟ್ ಏನು ಉತ್ತರ ಕೊಟ್ಟಿದೆ ಅಂತಕ್ಕಂಥದ್ದು ಇವತ್ತು ನೋಡಿದ್ದೀರಿ. ಬಿಡಿ, ಅದ್ರ ಬಗ್ಗೆ ಏನೇನು ಚರ್ಚೆ ಮಾಡೋದು.